ಇದ್ಯಾಕೋ ಹಿಂಗ್ ನಿಂತಿದ್ಯಾ? ಹೋಗಲ್ವಾ ಕೆಲ್ಸಕ್ಕೆ ಇವತ್ತು? ಹೋಗ್ಬೇಕು ಕಣೆ, ಇನ್ನೂ ಉಂಡಿಲ್ಲ. ಉಂಡು ಹೋಗೋಣ ಅಂತ ಕಾಯ್ತಾ ಇದ್ದೀನಿ. ನಿಮ್ಮತ್ತಿಗೆ ಇನ್ನೂ ಅಡುಗೆ ಮಾಡ್ತಾ ಇದ್ದಾಳೆ. ನೀನು ಎಲ್ಲಿ ಹೋಗಿದ್ದೆ? ಅಯ್ಯೋ, ಊರಲ್ಲಿ ಶಾನ್ಬೋಗ್ರು ಉಪ್ಪಿನಕಾಯಿ ಬೇಕು ಅಂತ ಹೇಳಿದ್ರು, ತಗೊಂಡೋಗಿದ್ದೆ ಕೊಟ್ಟು ಬರಕ್ಕೆ. ಓ, ಏನು ಉಪ್ಪಿನಕಾಯಿ ವ್ಯಾಪಾರ ಜೋರಾಗೈತೆ? ನೀನು ಚೆನ್ನಾಗಿ ಆಗ್ತೀಯಾ ಅಂತ ಹೇಳ್ತಾ ಇದ್ದಾರೆ ನಮ್ಮೂರಾಗ ಎಲ್ಲರೂ. ಅಷ್ಟು ಚೆನ್ನಾಗಿ ಆಗ್ತೀಯಾ? ತಿನ್ ನೋಡು ಒಂದ್ಸಲ, ಗೊತ್ತಾಗುತ್ತೆ. ಅಲ್ಲ, ಎಷ್ಟೋ ಜನ ಮೆಚ್ಕೊಂಡಿದ್ದಾರೆ ನಾನ್ ಮಾಡಿರೋ ಉಪ್ಪಿನಕಾಯಿ ಅಂತ. ನೀನ್ ಮಾತ್ರನ ಬಾಯಕ್ಕೆ ಇಕ್ಕಿಲ್ಲ. ಒಂದ್ಸಲ ತಿಂದು ರುಚಿ ನೋಡಿ, ಗೊತ್ತಾಗುತ್ತೆ ಈ ಸೂಜಿಕಾಯಿ ರುಚಿ ಹೆಂಗಿರುತ್ತೆ ಅಂತಾನ. ಅದು ಅಲ್ದೇನೆ ನಾವಿವಾಗ ಉಪ್ಪಿನಕಾಯಿನಾಗೆ ನಿನಗಿನ್ನ ಜಾಸ್ತಿನೇ ದುಡಿತೀವಿ, ಗೊತ್ತಾ? ದುಡಿತೀರಾ ಬದನೆಕಾಯಿ ಎಲ್ಲ ಚಿಲ್ಲರೆ ಕಾಸು ನಿಮ್ದು. ನಂದೆಲ್ಲನ 100, 200, 300 ಈ ತರ ದುಡಿಯೋದು ನಾನು. ನಿಮ್ದೆಲ್ಲನ 20 ರೂಪಾಯಿ, 30 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಒಳಗೆ ಅಷ್ಟೇನೆ ನಿಮ್ದು. ಅಣ್ಣ, ಇವಾಗ ಬಾಟ್ಲಿಗಳಿಗೆಲ್ಲ ಹಾಕಿ ಜಾಸ್ತಿ ಮಾಡ್ತಾ ಇದೀವಿ. 10 ರೂಪಾಯಿ ಬಾಟ್ಲಿ ಮಾರೋ ತರ ಅಂಗಡಿಗೆ ಕೊಟ್ಟು ಬಂದಿದೀವಿ, ದೊಡ್ಡ ದೊಡ್ಡ ಅಂಗಡಿಗಳಿಗೆ ಟೌನ್ಗೆ ಹೋಗಿ. ಅಲ್ಲೆಲ್ಲ ಖರ್ಚಾಗಿರುತ್ತೆ. ಇವತ್ತು ಹೋಗೋಣ ಅಂತ ಇದೀವಿ, ನಾನು ಅತ್ಗೇನು ಹೋಗಿ ಕೇಳ್ಕೊಂಬರ್ತೀವಿ ನಾವು ಕೊಟ್ಟಿರೋ ಉಪ್ಪಿನಕಾಯಿ ಖಾಲಿ ಆಯ್ತಾ ಇಲ್ವಾ ಅಂತ ಹೇಳಿ. ಹೌದಾ? ನೀವು ಕೊಟ್ಟಿರೋ ಉಪ್ಪಿನಕಾಯಿ ಯಾರು ತಗೊಂಡೋಗಿಲ್ಲ, ವಾಪಸ್ ತಗೊಂಡೋಗ್ರಮ್ಮ ಅಂತ ಹೇಳಿರ್ತಾರೆ. ಅದು ಅಲ್ದೇನೆ ನೀನು ಮಾಡಿದ್ಯಾ, ನೀನು ಅದು ಹೆಂಗೆ ಮಾಡಿರ್ತೀವೋ ಏನೋ. ಅದಕ್ಕೆ ನಾನು ಇದುವರೆಗೂ ನೀನು ಮಾಡಿರೋ ಉಪ್ಪಿನಕಾಯಿನೇ ತಿಂದಿಲ್ಲ. ಯಾಕೆ ಬೇಕು ಅಂತನ. ಅತ್ಗೆ ನೋಡಿ ಅತ್ಗೆ, ಅಣ್ಣ ಇನ್ನ ಹೆಂಗೆ ಆಡ್ಕೊಂತ ಇದ್ದಾನೆ ನನ್ನ. ನಾನು ಉಪ್ಪಿನಕಾಯಿ ಚೆನ್ನಾಗಿ ಮಾಡಲ್ಲ ಹೇಳಿ ಅತ್ಗೆ. ತಿಂದವ್ರೆಲ್ರು ಎಷ್ಟು ಹೊಗಳ್ತಾರೆ, ಆದ್ರೆ ಇವನ್ ಮಾತ್ರನ ಚೆನ್ನಾಗಿದೆ ಅಂತ ನಾ ಒಂದ್ಸರಿನೂ ಹೇಳಿಲ್ಲ, ಒಂದ್ಸರಿನೂ ತಿಂದು ಇಲ್ಲ. ಯಾಕ್ರಿ ಹಂಗ್ ಮಾತಾಡ್ತೀರಾ? ನಮ್ಮ ಉಪ್ಪಿನಕಾಯಿ ವ್ಯಾಪಾರ ಚೆನ್ನಾಗಿ ನಡೀತಾ ಐತೆ, ಗೊತ್ತಾ? ತಿಂದವ್ರೆಲ್ರು ಇನ್ನೊಂದು ಪ್ಯಾಕೆಟ್ ಕೊಡ್ರಿ, ಇನ್ನೊಂದು ಬಾಟ್ಲಿ ಕೊಡ್ರಿ ಅಂತ ಹೇಳಿ ಕೇಳ್ತಾ ಇದಾರೆ. ಈಗ ದೊಡ್ಡ ಅಂಗಡಿ ಕೊಟ್ಟು ಬಂದಿದೀವಲ್ಲ, ಆಗ್ಲೇನೆ ಕೊಟ್ಟು ಬಂದಾಲೆ ಒಂದ್ 3-4 ದಿವಸ ಆಯ್ತು. ಇಷ್ಟೊತ್ತಿಗೆ ಎಲ್ಲ ಖರ್ಚಾಗಿರ್ತವೆ. ನಾವು ಹೋಗಿ ಕೇಳ್ಕೊಂಡ್ ಬರ್ತೀವಿ. ಇವತ್ತು ಸುಜಿ ನಡಿಯ ಹೋಗೋಣ, ನಿಮ್ಮ ಅಣ್ಣನ ಮಾತು ಕೇಳ್ಬೇಡ. ಇನ್ನ ಸ್ವಲ್ಪ ದಿನ ಹೋಗ್ಲಿ, ಇವ್ರಿಗಿನ್ನ ಜಾಸ್ತಿನೇ ದುಡಿತೀವಿ ನಾನು ನೀನು ಸೇರ್ಕೊಂಡು. ಹೌದಾ? ನನಗಿನ್ನ ಜಾಸ್ತಿ ದುಡಿತೀರಾ? ನೋಡೋಣ ಅದೆಷ್ಟು ದುಡಿತೀರಾ ಅಂತಾನ. ನಾನು ಊಟ ಮಾಡ್ಬೇಕು. ಅಡುಗೆ ಮಾಡಿದ್ದೆ ತಾನೇ? ಅಡ್ಗೆ ಆಗ್ಲೇ ಮಾಡಿದೀನಿ, ಹೋಗಿ ಊಟ ಮಾಡೋಗ್ರಿ. ನಾನು ಸುಜಿನೂ ಹೋಗಿ ಬರ್ತೀವಿ, ಅಂಗಡಿಗೆ ಹೋಗಿ ಕೇಳ್ಕೊಂಬರ್ತೀವಿ. ನಾವು ಕೊಟ್ಟಿರೋ ಉಪ್ಪಿನಕಾಯಿ ಬಾಟ್ಲಿಗಳು ಮಾರಾಟ ಆಗ್ಯಾವ ಇಲ್ವಾ ಅಂತ ಹೇಳಿ ಕೇಳ್ಕೊಂಡು, ಏನಾದ್ರೂ ಮಾರಾಟ ಆಗಿದ್ರೆ ದುಡ್ಡು ಇಸ್ಕೊಂಡು ಹಂಗೆ ಇನ್ನು ಮತ್ತೆ ಎಷ್ಟು ಬೇಕು ಅಂತ ಹೇಳಿ ಕೇಳ್ಕೊಂಬರ್ತೀವಿ ಹೋಗಿ ಇವತ್ತು. ನಡಿಯ ಸುಜಿ, ಹೋಗೋಣ ಬನ್ನಿ ಅದಕ್ಕೆ ಹೋಗೋಣ. ಅದೇನೋ ಹೇಳ್ತಾರಲ್ಲ, ಕತ್ತೆಗೇನ್ ಗೊತ್ತು ಕಸ್ತೂರಿ ವಾಸನೆ ಅಂತಾನ, ಹಂಗೆ ಮತ್ತೀಗ ನಮ್ಮ ಉಪ್ಪಿನಕಾಯಿ ಗಮ್ಮತ್ತು ಇವನಿಗೇನ್ ಗೊತ್ತಾಗುತ್ತೆ? ಸರಿಯಾಗಿ ಹೇಳ್ದೆ ಕಣೆ ಸುಜಿ, ನಿಮ್ಮ ಅಣ್ಣಗೆ ಇವಾಗ ಗೊತ್ತಾಗಲ್ಲ. ನಮ್ಮ ಉಪ್ಪಿನಕಾಯಿ ವ್ಯಾಪಾರ ಇನ್ನು ದೊಡ್ಡದಾಗಿ ಬೆಳೆಯುತ್ತಲ್ಲ, ಅವಾಗ ಗೊತ್ತಾಗುತ್ತೆ. ಉಪ್ಪಿನಕಾಯಿ ಚೆನ್ನಾಗಿ ಖರ್ಚಾದ್ರೆ ನಾವು ಒಂದು ದೊಡ್ಡ ಒಂದು ಏನು ಫ್ಯಾಕ್ಟ್ರಿನೇ ತರಿಬೋದು, ಹಂಗಾಗುತ್ತೆ. ಅವಾಗ ನೀವು ನಮ್ಮ ಹತ್ರ ಕೆಲಸ ಮಾಡ್ಬೇಕಾಗುತ್ತೆ. ಓ, ನಾನು ನಿಮ್ಮ ಹತ್ರ ಕೆಲಸ ಮಾಡ್ಬೇಕಾ? ಏನ್ ಕೆಲಸ ಕೊಡ್ತೀಯಮ್ಮ ನಮಗೆ? ಇನ್ನೊಂತನ್ಗೆ ಇನ್ನೇನ್ ಕೆಲಸ ಕೊಡಕ್ಕಾಗುತ್ತೆ? ಈಗ ಟ್ಯಾಕ್ಟ್ರಿ ಓಡಿಸ್ತಾ ಇದೆಯಾ, ಆಮೇಲೆ ಉಪ್ಪಿನಕಾಯಿ ತುಂಬ್ಕೊಂಡು ಹೋಗೋ ಲಾರಿನ ಓಡಿಸ್ಕೊಂಡು ಹೋಗ್ಬೇಕು, ಅಷ್ಟೇನೆ. ನೀನು ಡ್ರೈವಿಂಗ್ ಕೆಲಸ ಕೊಡ್ತೀವಿ ನಿನಗೆ. ನಮ್ಮ ಫ್ಯಾಕ್ಟ್ರಿಗೆ, ಉಪ್ಪಿನಕಾಯಿ ಫ್ಯಾಕ್ಟ್ರಿ ದೊಡ್ಡದಾಗಿ ಬೆಳೆಯುತ್ತಲ್ಲ ಅವಾಗ. ನಾನು ಡ್ರೈವಿಂಗ್ ಕೆಲಸ ಮಾಡ್ಬೇಕೆ? ನೋಡೋಣ. ನೀವು ಉಪ್ಪಿನಕಾಯಿ ವ್ಯಾಪಾರ ದೊಡ್ಡದಾಗಿ ಬೆಳೀಲಿ. ನಾನ್ಯಾಕೆ ಡ್ರೈವಿಂಗ್ ಕೆಲಸ ಮಾಡೋಣ? ಹಂಗೇನಾದರೂ ಆದರೆ ನಾನು ಅದೇ ಆಫೀಸ್ನ ಕೂತ್ಕೊಂಡು ಎಲ್ಲನ ವ್ಯವಹಾರ ಮಾಡೋಂಥ ಕೆಲಸಕ್ಕೆ ಸೇರೋದು. ನಾನ್ಯಾಕೆ ಡ್ರೈವಿಂಗ್ ಮಾಡೋಣ ಅವಾಗ? ಯಾಕೆಂದ್ರೆ ಈಗ ನಮಗೆ ನೀನು ಪ್ರೋತ್ಸಾಹ ಕೊಡ್ತಾ ಇಲ್ವಲ್ಲ ಉಪ್ಪಿನಕಾಯಿ ಮಾಡಕ್ಕೆ, ಅದಕ್ಕೇನೆ. ಹೋಗು, ಸುಮ್ಮನೆ ಉಂಡು ಕೆಲ್ಸಕ್ಕೆ ಹೋಗು, ಟೈಮ್ ಆಗುತ್ತೆ. ಬನ್ನಿ ಅದಕ್ಕೆ ನಾವು ಹೋಗೋಣ. ಇವನ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಬದು ಸುಮ್ಮನೆ ಟೈಮ್ ವೇಸ್ಟ್. ಬನ್ನಿ ಹೋಗೋಣ. ಸರಿ ನಡಿಯ ಸೂಜಿ, ಅಡುಗೆ ಮಾಡಿದೀನಿ, ಬೇಗ ಉಂಡು ಕೆಲ್ಸಕ್ಕೆ ಹೋಗ್ರಿ. ಸರಿ ಆಯ್ತು, ಹೋಗ್ತೀನಿ, ನೀವು ಹೋಗ್ರಿ ಮೊದಲು. 1 ಗಂಟೆಯ ನಂತರ. ಅಣ್ಣ ನಮಸ್ಕಾರ ಅಣ್ಣ. ನೀವು ಯಾವಾಗ ಬರ್ತಿರೋ ಅಂತೇಳಿ ಕಾಯ್ತಾ ಇದ್ದೆ ಕಣಮ್ಮ. ಇಷ್ಟೊತ್ತು ನಿಮ್ಮನ್ನೇ ನೆನೆಸ್ಕೊಂತ ಇದ್ದೆ. ನಿಮ್ಮ ಅಡ್ರೆಸ್ ಆದರೂ ಇಸ್ಕೊಂಬ್ಲಿಲ್ಲ, ನಿಮ್ಮ ಊರ ಹೆಸರು ಕೇಳಲಿಲ್ಲ ನಾನು ಅವತ್ತು. ಎಂಥ ಕೆಲಸ ಮಾಡಿದೆ ಅಂತ ಹೇಳಿ ಇವಾಗಿನ ಯೋಚನೆ ಮಾಡ್ಕೊಂಡು ನಿಂತಿದ್ದೆ. ಏನು ಮಾಡೋದು ಆ ಹುಡುಗಿರಿಗೆ, ಹೆಂಗೆ ವಿಷಯ ತಿಳಿಸೋದು ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟರೊಳಗೆ ನೀವೇ ಬಂದ್ರಿ ನೋಡಿ. ನಿಮಗೆ 100 ವರ್ಷ ಆಯಸ್ಸು ಕಣ್ರಮ್ಮ. ಹೌದಾ? ನಮ್ಮನ್ನೇ ನೆನೆಸ್ಕೊಂತಿದ್ದ. ಯಾಕಣ್ಣ, ನಮ್ಮ ಉಪ್ಪಿನಕಾಯಿ ಎಲ್ಲ ಖರ್ಚಾಗೋಯ್ತಾ? ಹ್ಞೂ ಕಣ್ರಮ್ಮ, ನಿಮ್ಮ ಉಪ್ಪಿನಕಾಯಿ 2 ದಿವಸದಲ್ಲಿ ಎಲ್ಲ ಖರ್ಚಾಗೋಯ್ತು. ತಗೊಂಡೋದ್ರ ಯಾರೋ 1-2 ತಗೊಂಡೋದ್ರು. ಆಮೇಲೆ ಅವ್ರ ಪಕ್ಕದ ಮನೆಯವ್ರು ಬಂದು ತಗೊಂಡೋದ್ರು. ಆಮೇಲೆ ಅವ್ರ ಪಕ್ಕದ ಮನೆಯವ್ರು ಬಂದು ಎಲ್ಲ ತಗೊಂಡೋಗ್ಬಿಟ್ರು. ತುಂಬ ಚೆನ್ನಾಗೈತೆ ಈ ಉಪ್ಪಿನಕಾಯಿ, ಇನ್ನೂ ತರ್ಸೋಣ ಅಂತ ಹೇಳಿ ಹೇಳ್ಬಿಟ್ಟೋದ್ರು. ನೆನ್ನೆ 1-2 ಬಂದಿದ್ರು, ಉಪ್ಪಿನಕಾಯಿ ಬೇಕಾಗಿತ್ತು ಸುನೇತ್ರ ಉಪ್ಪಿನಕಾಯಿ ಅಂತಾನೆ. ಅದಕ್ಕೆ ನಾನು ನಿಮ್ಮನ್ನ ನೆನೆಸ್ಕೊಂತ ಇದ್ದೆ ಕಣಮ್ಮ. ಹೌದಾ ಅಣ್ಣ? ಹಂಗಾರೆ ಅಷ್ಟು ಚೆನ್ನಾಗೈತಿ ಅಂತ ಹೇಳಿದ್ರ ನಮ್ಮ ಉಪ್ಪಿನಕಾಯಿ? ಹಂಗಾರೆ ಎಲ್ಲ ಖಾಲಿ ಆಗೋಯ್ತಾ, ಬಾಟ್ಲಿ ಮತ್ತೆ ಪ್ಯಾಕೆಟ್ ಎಲ್ಲನಾ? ಹೂನಮ್ಮ, ಎಲ್ಲ ಖಾಲಿ ಆಗೋಯ್ತು. ನಿಮ್ಮ ಉಪ್ಪಿನಕಾಯಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಎಲ್ಲ ತಿಂದವರೆಲ್ರು. ಅವ್ರ ಸಂಬಂಧಿಕರುಗಳಿಗೆ, ಅವ್ರ ಅಕ್ಕಪಕ್ಕದಾಗ್ಲಾರ್ಗೆ ಎಲ್ಲರಿಗೂ ಹೇಳಿದ್ರು ಹಿಂಗೆ ಉಪ್ಪಿನಕಾಯಿ ಚೆನ್ನಾಗೈತಿ ಅಂತೇಳಿ. ಎಲ್ಲರೂ ಬಂದು ಕೇಳ್ಕೊಂಡು ಹೋದ್ರು. ಆದಷ್ಟು ಬೇಗ ನಮಗೆ ಇನ್ನೂ ಜಾಸ್ತಿ ಉಪ್ಪಿನಕಾಯಿ ತಂದು ಕೊಡ್ಬೇಕಮ್ಮ. ತುಂಬ ಚೆನ್ನಾಗಿ ತಗೊಂಡು ಹೋಗ್ತಾ ಇದ್ದಾರೆ, ತುಂಬ ಚೆನ್ನಾಗಿರುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಹೌದಾ ಅಣ್ಣ? ಸರಿ ಆಯ್ತು, ತಂದು ಕೊಡ್ತೀವಿ. ಯಾವಾಗ ಬೇಕು ನಿಮಗೆ? ಈಗ ನಾಳೆನೇ ಕೊಟ್ರೇನು ಆಗುತ್ತಮ್ಮ. ನಾಳೆನೇ ಕೊಟ್ಬಿಡಿ.
ಏನಾದರೂ ಉಪ್ಪಿನಕಾಯಿ ರೆಡಿ ಇದ್ರೆ ನಾಳೆನೇ ತಂದು ಕೊಟ್ಬಿಡಿ. ಅಯ್ಯೋ ಉಪ್ಪಿನಕಾಯಿ ಇನ್ನೂ ಖರ್ಚಾಗಿರುತ್ತೋ ಇಲ್ವೋ ನಿಮ್ಮನ್ನ ಕೇಳ್ಕೊಂಡು ಹೋಗ್ಬಿಟ್ಟು ಆಮೇಲೆ ಉಪ್ಪಿನಕಾಯಿ ಮಾಡೋಣ ಅಂತೇಳಿ ನಾವು ಬಂದಿದ್ವು ಅಣ್ಣ. ನಾಳೆ ಅಂದ್ರೆ ಆಗಲ್ಲ, ಇನ್ನ 2-3 ದಿವಸದಲ್ಲಿ ತಂದು ಕೊಡ್ತೀವಿ. ಹೌದು ಕಣಣ್ಣ, ನಮ್ಗೆ ಇನ್ನು ಉಪ್ಪಿನಕಾಯಿ ಖರ್ಚಾಗಿರುತ್ತೋ ಇಲ್ವೋ ಅಂತೇಳಿ ಅನುಮಾನ ಇತ್ತು. ಅದಕ್ಕೆ ಕೇಳ್ಕೊಂಡ್ಬಿಟ್ಟು ಆಮೇಲೆ ನಿಮ್ಮ ಹತ್ರ ಕೇಳ್ಕೊಂಡು ಆಮೇಲೆ ಬೇಕು ಅಂದ್ರೆ ತಗೊಂಡೋಗೋಣ ಮಾಡ್ಕೊಂಡು ಅಂತೇಳಿ ಇವತ್ತು ಏನು ತಗೊಂಬರ್ಲಿಲ್ಲ. ಅಯ್ಯೋ ಸ್ವಲ್ಪನಾದ್ರೂ ಮಾಡ್ಕೊಂಡು ತಂದಿದ್ರೆ ಚೆನ್ನಾಗಿರೋದು ಕಣಮ್ಮ. ಇನ್ನೂ 2-3 ದಿವಸ ಅಂತಂದ್ರೆ ಜನಗಳು ಕಾಯಲ್ಲ. ಬಂತ ಅಂತ ಕೇಳ್ತಲೇ ಇರ್ತಾರೆ ದಿನ ಒಬ್ಬೊಬ್ರು ಬಂದು. ಅದಕ್ಕೆ ನಾನು ಹೇಳ್ದೆ ತಾನೇ ಸ್ವಲ್ಪ ಉಪ್ಪಿನಕಾಯಿ ಮಾಡ್ಕೊಂಡು ತಗೊಂಡೋಗೋಣ, ಖರ್ಚಾಗಿರುತ್ತೆ ಗ್ಯಾರಂಟಿನ ಅಂತಾನ. ನೀವೇ ಕೇಳಲಿಲ್ಲ. ಏನು ಬೇಡ ಕೇಳ್ಕೊಂಬಂದು ತಗೊಂಡೋಗೋಣ ಅಂತ ಹೇಳಿದ್ರಿ. ನೋಡ್ರಿ ಇವಾಗ ಅವಣ್ಣ ಕೇಳ್ತಾ ಇದ್ದಾರೆ. ನನಗೇನೇ ಗೊತ್ತಿತ್ತು ಸೂಜಿ, ಆಮೇಲೆ ಸುಮ್ಮನೆ ತಗೊಂಡೋಗಿ ಆಮೇಲೆ ಅವ್ರು ಬೇಡ ಅಂತಂದ್ರೆ ನಮಗೆ ಬೇಜಾರಾಗುತ್ತೆ ಅಂತ ಹೇಳಿ ನಾನು ಹಂಗಂತ ಹೇಳ್ದೆ. ಬಿಡು, ಇನ್ಮೇಲೆ ಯಾಕೆ ವಾರ ತಂದ್ಕೊಡೋಣ ಇವ್ರಿಗೆ, ಎಷ್ಟು ಬೇಕೋ ಅಷ್ಟ. ಸರಿ ಆಯ್ತು ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ. ತಗೊಳ್ರಮ್ಮ ನಿಮ್ಮ ದುಡ್ಡು. 10 ಬಾಟ್ಲಿ 10 ಪ್ಯಾಕೆಟ್ ಕೊಟ್ಟಾಗಿದ್ರಿ ಅಲ್ವಾ, ಅದಕ್ಕೆ 8 ರೂಪಾಯಿ ಹಂಗೆ ಬಾಟ್ಲಿಗಳು, 4 ರೂಪಾಯಿ ಹಂಗೆ ಪ್ಯಾಕೆಟ್ ಹಾಕೊಳ್ಳಿ ಅಂತ ಹೇಳಿದ್ರಲ್ವಾ. ತಗೊಳ್ಳಿ. ಇನ್ನು 10 ರೂಪಾಯಿ ಜಾಸ್ತಿನೇ ಕೊಡ್ತೀನಿ. ನೀವು ಆದಷ್ಟು ಬೇಗ ಉಪ್ಪಿನಕಾಯಿ ತಂದು ಕೊಡ್ಬೇಕಮ್ಮ ನಮ್ಮ ಅಂಗಡಿಗೆ. ನಮ್ಮ ಅಂಗಡಿಗೆ ಕೊಡಬೇಕು ಜಾಸ್ತಿ. ಇನ್ನು ಇವಾಗ 50 ಬಾಟ್ಲಿ ಆಮೇಲೆ 50 ಪ್ಯಾಕೆಟ್ ತಂದು ಕೊಡಿ ನೆಕ್ಸ್ಟ್ ಟೈಮು ನೀವು ಬಂದಾಗ. ಸರಿ ಅಣ್ಣ ಆಯ್ತು. 50 ಬಾಟ್ಲಿ 50 ಪ್ಯಾಕೆಟ್ ತಂದು ಕೊಡ್ಬೇಕಾ? ಅಯ್ಯಯ್ಯೋ ಅದಕ್ಕೆ ನೋಡಿದ್ರ ನಾನು ಹೇಳಿಲ್ವಾ ನಾವು ಮಾಡೋ ಉಪ್ಪಿನಕಾಯಿ ಎಲ್ಲರೂ ಮೆಚ್ಕೊಂತಾರೆ ಅಂತನ. ನೋಡಿದ್ರ ಎಂತ ಒಳ್ಳೆ ಅವಕಾಶ ನಮಗೆ. ಕಣೆ ಸೂಜಿ, ನಾನು ಈ ತರ ವ್ಯಾಪಾರ ಆಗುತ್ತೆ ಅಂತ ತಿಳ್ಕೊಂಡೇ ಇರ್ಲಿಲ್ಲ. ಊರಲ್ಲಿ ವ್ಯಾಪಾರ ಮಾಡ್ಕೊಂಡು ಹೆಂಗ ಅವತ್ತಿನ ಕೂಲಿ ಹುಟ್ಟುತ್ತೆ ಬಿಡು ಅಂತೇಳಿ ಅಂದ್ಕೊಂಡಿದ್ದೆ. ಆದ್ರೆ ಇದು ದೊಡ್ಡ ಮಟ್ಟಕ್ಕೆ ಬೆಳೆಯೋ ತರ ಕಾಣಿಸ್ತಾ ಐತೆ ಇದನ್ನೆಲ್ಲ ನೋಡ್ತಾ ಇದ್ರಿ. ಪೂನಮ್ಮ ನೀವಿಬ್ರು ಒಳ್ಳೆ ಟೈಮ್ನಾಗೆ ವ್ಯಾಪಾರ ಶುರು ಮಾಡಿದ್ದೀರಾ. ಉಪ್ಪಿನಕಾಯಿ ವ್ಯಾಪಾರ ಚೆನ್ನಾಗಿ ಕೈ ಹಿಡಿಯುತ್ತೆ, ಮುಂದುವರ್ಸ್ಕೊಂಡು ಹೋಗ್ರಿ. ಮಾವಿನಕಾಯಿ ಉಪ್ಪಿನಕಾಯಿ, ಎಳ್ಳಿಕಾಯಿ ಉಪ್ಪಿನಕಾಯಿ, ನಿಂಬೆಕಾಯಿ, ಆಮೇಲೆ ಆಮಟೆಕಾಯಿ ಎಲ್ಲ ಥರದ್ದು ಉಪ್ಪಿನಕಾಯಿ ಮಾಡ್ರಿ. ಅವಾಗ ಇನ್ನೂ ಚೆನ್ನಾಗಿ ತಗೊತಾರೆ ಜನಗಳು. ಆದರೆ ರುಚಿ ಮಾತ್ರ ಬದಲಾಗಬಾರ್ದು, ಅದೇ ಥರ ಇರಬೇಕು. ಇವಾಗ ಯಾವ ಥರ ನೀವು ಉತ್ಸಾಹದಿಂದ ಕೆಲಸ ಮಾಡ್ತಾಯಿದ್ರು ಅದೇ ಥರ ಮಾಡಿ ಆದಷ್ಟು ಬೇಗ ನೀವು ಮುಂದುವರಿತೀರಾ. ಸರಿ ಅಣ್ಣ ಆಯ್ತು, ಬರ್ತೀವಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಂದೇನೈತಮ್ಮ, ಎಲ್ಲ ದೇವ್ರ ದಯೆ. ದೇವ್ರ ಆಶೀರ್ವಾದ ಇದ್ರೆ ಎಲ್ಲ ಸಾಧ್ಯ ಆಗುತ್ತೆ. ಹೋಗಿ ಬನ್ನಿ, ಒಳ್ಳೇದಾಗ್ಲಿ. ಆದಷ್ಟು ಬೇಗ ಉಪ್ಪಿನಕಾಯಿ ತಂದ್ಕೊಡ್ರಿ. ಸರಿ ಅಣ್ಣ ತಂದ್ಕೊಡ್ತೀವಿ. ಸುಜಿ ಬಾರಿ ಹೋಗೋಣ. ಜಿ ಆ ದುಡ್ಡು ಕೊಡಿ, ನಾನು ಕೈಯಾಗ ಹಿಡ್ಕೊಂಡು ನೋಡ್ತೀನಿ. ಅಯ್ಯೋ ನಾನು ಇಷ್ಟೊಂದು ದುಡಿತೀನಿ ಅಂತ ಹೇಳಿ ಅಂದ್ಕೊಂಡೇ ಇರ್ಲಿಲ್ಲ. ತಗೊಳ್ಳಿ ಅದಕ್ಕೆ ನೀವೇ ಇಟ್ಕೊಳ್ಳಿ. ನಡೀರಿ ಹೋಗೋಣ, ಇನ್ನೊಂದು ಅಂಗಡಿ ಹತ್ರ ಕೇಳೋಣ ಅವ್ರೇನು ಹೇಳ್ತಾರೆ ಅಂತಾನ. ಸರಿ ಆಯ್ತು ಬಾ. ಓ ಬನ್ರಮ್ಮ ಬನ್ರಿ, ಉಪ್ಪಿನಕಾಯಿ ಕೊಟ್ಟೋಗಿದ್ರಲ್ಲ ನೀವೇ ತಾನೇ? ಹೌದು ಸರ್ ನಾವೇನೆ. ನಮ್ಮ ಉಪ್ಪಿನಕಾಯಿ ಎಲ್ಲ ಖಾಲಿ ಆಯ್ತಾ ಸರ್ ನಿಮ್ಮ ಅಂಗಡಿಲಿ ಕೊಟ್ಟಿದ್ದು? ನಮ್ಮ ಎಲ್ಲ ಖಾಲಿ ಆಗೋಯ್ತು. ಬಂದವರೆಲ್ಲ ನಿಮ್ಮ ಉಪ್ಪಿನಕಾಯಿ, ನಿಮ್ಮ ಅಂಗಡಿಲಿ ತಗೊಳ್ಳೋ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ, ಇನ್ನೊಂದು ಸ್ವಲ್ಪ ತರಿಸ್ಕೊಡಿ ಅಂತ ಹೇಳೋಗಿದ್ದಾರೆ. ಯಾರೋ ಒಬ್ರು ಏನೋ ಮದುವೆಗೆ ಏನೋ ಬೇಕು ಅಂತ ಹೇಳಿದಾರಮ್ಮ. ಸ್ವಲ್ಪ ಜಾಸ್ತಿ ತಂದು ಕೊಡೋಕ್ಕಾಗುತ್ತಾ? ಹೌದಾ ಸರ್, ಎಲ್ಲ ಖಾಲಿ ಆಗೋಯ್ತಾ? ಮದುವೆಗೆ ಬೇರೆ ಉಪ್ಪಿನಕಾಯಿ ಹೇಳಿದಾರ ಯಾರ? ಸರಿ ಆಯ್ತು ಸರ್, ತಂದ್ಕೊಡ್ತೀವಿ. ಯಾವತ್ತು ಮದುವೆ ಇರೋದು? ಈ ಭಾನುವಾರಕ್ಕೆ 8 ದಿವಸದಾಗ ಏನೋ ಮದುವೆ ಇದೆ, ನಿಮ್ಮ ಉಪ್ಪಿನಕಾಯಿ ಬೇಕು ಕಣ್ರಿ ಅಂತ ಹೇಳಿ ಯಾರೋ ಒಬ್ರು ಹೇಳೋದ್ರು. ಅದಕ್ಕೆ ನಾನು ನೀವು ಬಂದರೆ ಹೇಳೋಣ ಅಂತ ಹೇಳಿ ಕಾಯ್ತಾ ಇದ್ದೆ ನಿನ್ನೆಯಿಂದ. ಹೆಂಗೋ ಬಂದ್ರಲ್ಲ ಸದ್ಯ. ತಂದು ಕೊಡೋಕ್ಕಾಗುತ್ತೆ ತಾನೇ? ಖಂಡಿತ ತಂದು ಕೊಡ್ತೀವಿ ಸರ್. ಸರಿ ಅಮ್ಮ ಆಯಿತು. ಯಾವುದೇ ಕಾರಣಕ್ಕೂ ಮರಿಬಾರ್ದು, ಮದುವೆ ಬೇರೆ. ಎಷ್ಟು ಒಂದು 500 ಜನಕ್ಕೆ ಉಪ್ಪಿನಕಾಯಿ ಬೇಕು. ತಂದ್ಕೊಡಿ. ಅಡ್ವಾನ್ಸೂ ದುಡ್ಡು ಕೊಟ್ಟು ಹೋಗಿದ್ದಾರೆ, ಕೊಡ್ತೀನಿ ಇರ್ರಿ. ಬೇಡ ಬಿಡಿ ಸರ್, ಅಡ್ವಾನ್ಸ್ ಏನು ಬೇಡ, ಸಾಕು. ಈಗ ಮಾರಾಟ ಆಗೈತಲ್ಲ ಉಪ್ಪಿನಕಾಯಿ ದುಡ್ಡು ಕೊಡಿ. ತಂದು ಕೊಟ್ಮೇಲೆ ನೀವು ಪೂರ್ತಿ ದುಡ್ಡು ಕೊಡಿವ್ರಂತೆ. ನಮ್ಗೇನು ತೊಂದರೆ ಇಲ್ಲ, ನಾವೆಲ್ಲ ಬಂದು ಇಸ್ಕೊಂಡು ಹೋಗ್ತೀವಿ. ಸರಿನಮ್ಮ, ನಿಮ್ಮಿಷ್ಟ. ತಗೊಳ್ಳಿ ನಮ್ಮ ಉಪ್ಪಿನಕಾಯಿ ದುಡ್ಡು. ಆದಷ್ಟು ಬೇಗ ತಂದ್ಕೊಡಿ ಉಪ್ಪಿನಕಾಯಿನ. ಆಯ್ತು ಸರ್, ತಂದು ಕೊಡ್ತೀವಿ. ಉಪ್ಪಿನಕಾಯಿ ಹೆಸರು ಸುನೇತ್ರ ಅಂತ ಸರ್. ಸುನೇತ್ರ ಉಪ್ಪಿನಕಾಯಿ ಅಂತಾನ ಎಲ್ರಿಗೂ ಹೇಳಿ, ಗೊತ್ತಾಗ್ಲಿ. ಆಯ್ತಮ್ಮ ಹೇಳ್ತೀನಿ. ಆದಷ್ಟು ಬೇಗ ಉಪ್ಪಿನಕಾಯಿ ತಂದ್ಕೊಡಿ, ಮರಿಬೇಡಿ. ಸರಿ ಆಯ್ತು ಸರ್, ತಂದು ಕೊಡ್ತೀವಿ. ಸುಜಿ ಬಾರಿ ಹೋಗೋಣ. ಕೊಡುವ ದುಡ್ಡ ನಾನು ಇಟ್ಕೊಂತೀನಿ ಜಾಕೆಟ್ ಒಳಗೆ. ಅದಕ್ಕೆ ನನಗಂತೂ ತುಂಬಾ ಸಂತೋಷ ಆಯ್ತು. ಇದೇ ಖುಷಿಗೆ ನಾವು ಯಾವ್ದಾದ್ರು ಹೋಟ್ಲಿಗೆ ಹೋಗಿ ಮಸಾಲೆ ದೋಸೆ ತಿಂದೋಗೋಣ ಊರಿಗೆ. ಮಸಾಲೆ ದೋಸೆನಾ? ಸರಿ ಆಯ್ತು ನಡಿ, ನಮಗೂ ಹೊಟ್ಟಸ್ತೈತೆ, ತಿನ್ಕೊಂಡು ಹೋಗೋಣ. ನೋಡಿದ್ರೆ ಅದಕ್ಕೆ ಉಪ್ಪಿನಕಾಯಿ ವ್ಯಾಪಾರದಾಗೆ ಏನ್ ಸಿಗುತ್ತೆ ಅಂತ ಹೇಳ್ತಾ ಇದ್ರಿ. ಈಗ ಹೆಂಗೆ ನೋಡಿ, ಎಲ್ರು ನಮ್ಮ ಉಪ್ಪಿನಕಾಯಿನೇ ಬೇಕು ಅಂತ ಕೇಳ್ತಾ ಇದ್ದಾರಂತೆ. ಮದ್ವೆಗೂ ಆರ್ಡರ್ ಕೊಟ್ಟು ಹೋಗ್ಯಾರಂತೆ, ಉಪ್ಪಿನಕಾಯಿ ತಗೊಂಬರ ಕೇಳ್ರಿ ಅಂತಾನ. ಹ್ಞೂ ಕಣೆ ಸುಜಿ, ನಾನು ಏನೋ ಅಂದ್ಕೊಂಡಿದ್ದೆ, ನೀನು ಬುದ್ಧಿವಂತೇನೆ. ನಡಿ, ಆದಷ್ಟು ಬೇಗ ಊರಿಗೆ ಹೋಗಿ ಉಪ್ಪಿನಕಾಯಿ ಹಾಕಿ ತಂದು ಕೊಟ್ಬಿಡ್ಬೇಕು ಇವ್ರಿಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.